ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ UV ಚಾನಲ್. ಸೊ ಇವತ್ತು ಸಂಡೇ ಫನ್ ಡೇ. ಇವತ್ತು ನಮ್ಮ ಅಜ್ಜಿ ಮನೆ ಹತ್ರ ಸ್ಮಾಲ್ ಗೆಟ್ ಟುಗೆದರ್ ಇದೆ. ಸೊ ಈಗ ಎಲ್ಲರೂ ರೆಡಿಯಾಗಿ ನಮ್ಮ ಅಜ್ಜಿ ಮನೆ ಕಡೆಗೆ ಹೋಗಬೇಕು. ಸೊ ನೋಡೋಣ ಬನ್ನಿ ಏನೆಲ್ಲ ಫನ್ ಇರುತ್ತೆ ನಮ್ಮ ಅಜ್ಜಿ ಮನೆ ಹತ್ರ. ಕಮಾನ್ ಲೆಟ್ಸ್ ಗೋ. ನಮ್ಮ ಅಜ್ಜಿ ಫುಲ್ ರೆಸ್ಟ್ ನೋಡಿ, ಆರಾಮಾಗಿ ಕುತ್ಕೊಂಡ್ಬಿಟ್ಟವ್ರೆ. ಎಲ್ಲರೂ ಅಡುಗೆ ಮಾಡ್ಕೊಂಡು ಕುತ್ಕೊಂಡವ್ರೆ. ನಮ್ಮ ಅಜ್ಜಿ ಫುಲ್ ರೆಸ್ಟ್ ಇವತ್ತಿಗೆ. ನಮ್ಮ ತಾತ ಒಳ್ಳೆ ಗಿಲ್ಲಿ ಸ್ಟೈಲ್ ತರ ಬನಿಯನ್ ಹಾಕೊಂಡು ಕುತ್ಕೊಂಡ್ಬಿಟ್ಟಾರೆ ನೋಡಿ. ಈ ಕಡೆ ನಮ್ಮ ಅಕ್ಕ ಓಟ್ ರೈಡಿ ಫೀಲ್ ಮಾಡ್ತವ್ರೆ. ಸೊ ಇವತ್ತೆಲ್ರು ಬಿಸಿ. ಒಬ್ಬೊಬ್ರು ಒಂದ್ ಕಡೆ ಅಡಿಗೆ, ಇನ್ನೊಬ್ರು ಓಟ್ ರೈಡಿ. ಲಿವರು, ಲೆಗ್ ಪೀಸು ಆಲ್ರೆಡಿ ಕಬಾಬ್ಗೆ ರೆಡಿ ಆಗ್ತಾ ಇದೆ. ಬೀನ್ಸ್ ಉಂಟು. ಏನು ಹಾಕಿದ್ದೀರಿ? ಏನು ಸ್ಪೆಷಲ್ ಹಾಕಿ ಮಾಡೋದು ನೀವು? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಮೊಟ್ಟೆ ಹಾಕಿದ್ದೀನಿ, ತೇಜು ಕಬಾಬ್ ಮಸಾಲ ಹಾಕಿದ್ದೀನಿ. ಬೇರೆ ಏನೇನೋ ಹಾಕ್ತಿರಲ್ಲ? ಬೇರೆ ಶಕ್ತಿ ಮಸಾಲ ಆ್ಯಡ್ ಆನ್ ಹಾಕ್ತೀನಿ ಅಷ್ಟೇನಾ? ಶಕ್ತಿ ಮಸಾಲ, ಗರಂ ಮಸಾಲ ಹಾಕ್ತೀನಿ. ಇದು ಕಾರ್ನ್ಫ್ಲೋರ್, ಮಟನ್ ಮಸಾಲ ಅದೆಲ್ಲ ಹಾಕಲ್ಲ. ಅವತ್ತೆಲ್ಲ ಹಾಕಿ ಮಾಡಿದ್ರಿ ಒಂದೊಂದ್ಸಲ ಒಂದೊಂದು ಥರ ಚೇಂಜ್. ಅದು ಆಂಬೂರ್ ಸ್ಟೈಲು, ಇದು ನಮ್ಮ ಸ್ಟೈಲ್. ಇದು ಇವ್ರ ಸ್ಟೈಲ್ ನೋಡಿ, ಇದು ಇವ್ರ ಸ್ಟೈಲ್ ಅಂತ. ಇದು ಇವ್ರ ಗಾರ್ನಿಷಿಂಗ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಮ್ಯಾರಿನೇಷನ್ಗೆ ಇಟ್ಬಿಡ್ತೀರಾ ಇವಾಗ? ಎಸ್. ಫ್ರಿಜ್ಜೆಲ್ಲ ಹಂಗೆ ಇಡ್ತೀರಾ? ಇದು ಹೊರಗಡೆನೇ ಇಡ್ತೀನಿ, ಫ್ರಿಜ್ಜಲ್ಲೂ ಇಡ್ಬೋದು ಅರ್ಜೆಂಟ್ ಇದ್ದರೆ. ಈ ಕಡೆ ಏನು ಪ್ರಿಪ್ರೇಷನ್ನು? ಆ ಕಡೆ ಚಾಪ್ಸ್ ನಡೀತಾ ಇದೆ, ಈ ಕಡೆ ಮತ್ತೆ ಗುಂಡ್ಕಾಯಿ ಲಿವರು ಪೆಪ್ಪರ್ ಫ್ರೈ ಮಾಡೋಣ ಅಂತ. ಸಪ್ರೇಟ್ ಆಗಿ ಬೇಯಿಸ್ಕೊತೀರಾ? ಹಾಂ, ಅದು ರಾ ಸ್ಮೆಲ್ ಹೋಗಲಿ ಅಂತ. ಹಾಂ, ಏನು ಹಾಕಲ್ಲ ಇವಾಗ ಇದಕ್ಕೆ? ಅರಿಶಿನ ಪುಡಿ, ಉಪ್ಪು ಹಾಕಿ ನೀರು ಸುಂಡಿಸ್ಬಿಟ್ಟು ಒಂದೆರಡು ಕೂಗಿಸ್ಬಿಡೋದು, ಆಮೇಲೆ ಒಗ್ಗರಣೆ ಹಾಕ್ತೀವಿ. ಚೆನ್ನಾಗಿರುತ್ತೆ. ಹಾಂ, ಕಬಾಬ್ ಮ್ಯಾರಿನೇಟ್ ಆಗ್ತಾ ಇದೆ. ಉಪ್ಪು, ಅರಿಶಿನ ಅಷ್ಟೇನಾ? ಅದು ಹಾಕಿ ಎಷ್ಟು ಜನ ತೆಗಿಬೇಕಿದು? 2-3 ಕೂಗಿಸ್ಬೋದು, ಬೇಗ ಲೇಟು. ಬೆನ್ನ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಗಟ್ಟಿ ಇರುತ್ತೆ. ಹಾಂ ಹಾಂ, ಬೇಯೋಕ್ಕೆ ಲೇಟ್ ಆಗುತ್ತೆ. ಏನು ಮಾಡ್ತಿರೋದು ಇದರಲ್ಲಿ? ಪೆಪ್ಪರ್ ಡ್ರೈ ಮಾಡೋಣ. ಪೆಪ್ಪರ್ ಡ್ರೈ, ಲಿವರ್ ಪೆಪ್ಪರ್ ಡ್ರೈ. ಇವರು ತುಂಬ ಒಳ್ಳೆಯದು ಹೆಲ್ತಿಗೆ, ವಿಟಮಿನ್ B12, ಥೈರಾಯ್ಡ್ ಪ್ರಾಬ್ಲಮ್ಗೆ ಒಳ್ಳೆಯದು. ಹಾಗಾಗಿ ಪೆಪ್ಪರ್ ಡ್ರೈ ಸೈಡ್ಗೆ. ಚಾಪ್ಸ್ ಏನಾಗಿದೆ ನೋಡಿ. ಈಗ ಏನೆಲ್ಲ ಮಾಡ್ತಾ ಇದ್ದೀರಾ ನೀವು? ಏನಿಲ್ಲ, ಚಾಪ್ಸ್ಗೆ ರುಬ್ಬಕ್ಕೆ ಹಾಕೊತಾ ಇರೋದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ. ಇದಕ್ಕೆ ನಾನೇನು ಬೇರೆ ಪೌಡ್ರೇನೂ ಹಾಕ್ತಾಯಿಲ್ಲ, ಹಂಗಾಗಿ ಇದೇ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಕ್ಕೆ ಸ್ವಲ್ಪ, ಸೊ ನ್ಯಾಚುರಲ್. ಬೇರೆ ಪೌಡ್ರ್ ಏನೂ ಹಾಕ್ತಾಯಿಲ್ಲ. ಚಕ್ಕೆ, ಲವಂಗ 2, ಜಾಸ್ತಿ ಹಾಕಲ್ಲ. ಅದು ಬಿಟ್ಟರೆ ನೆಕ್ಸ್ಟು ಪೆಪ್ಪರ್, ಮೇಯ್ನ್ ಇದೇನೆ ಸ್ಪೈಸು, ಚೆನ್ನಾಗಿರುತ್ತೆ ಪೆಪ್ಪರ್ ಹಾಕಿದ್ರೆ. ಪೆಪ್ಪರ್ ಮಸಾಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಗಸಗಸೆ. ಗಸಗಸೆ, ಓಕೆ. ಟೇಸ್ಟ್ಗೆ ಚೆನ್ನಾಗಿರುತ್ತೆ ಟೇಸ್ಟು ಗಸಗಸೆ ಹಾಕಿದ್ರೆ. ಗೋಡಂಬಿ ಆಪ್ಷನಲ್ಲು ಬೇಕಂದರೆ, ಬಟ್ ನಮಗಿಷ್ಟ ಆಗುತ್ತೆ ಹಾಕೊಂಡ್ರೆ ಹಾಕೊತಾ ಇದ್ದೀವಿ. ಬೇಕಾದರೆ ಆಪ್ಷನಲ್ ಅಷ್ಟೇ. ಅದು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಬೇಡ.
ಮತ್ತೆ ಅಷ್ಟೊಂದು ತುರಿದಿದ್ಯಾ? ಬೇರೆ ಇನ್ನೂ ಇದೆ ಐಟಮ್ಸು, ಇದೊಂದೇ ಅಲ್ಲ, ಅದಕ್ಕೋಸ್ಕರನೇ ಅಷ್ಟೊಂದು ತುರಿದಿಟ್ಕೊಂಡಿರೋದು. ಸೊ ಸಂಡೇ ಸ್ಪೆಷಲ್ ಜಾಸ್ತಿ. ಇವಾಗ ಹಿಂಗೆ ಅನ್ನು ಪಾಪ ರುಬ್ಕೊಳತ್ತೆ. ಅಯ್ಯೋ 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 ನೋಡು, ಹಿಂಗಂದ್ರೆ ನೋಡು ರುಬ್ಬಿ ಪೇಸ್ಟ್ ಆಗ್ಬಿಟ್ಟು ಆಗೋ ಆಗ್ತೆ ಬಾಳೆ. ವಾಷಿಂಗ್ ಮಿಷಿನ್ ಮೇಲೆ ಇಟ್ಕೊಂಡು ರುಬ್ತಾ ಇದ್ದೀರಾ ನೀವು? ನಿಮ್ಗೆ ಬುದ್ಧಿ ಇಲ್ವಾ? ಬುದ್ಧಿ ಇಲ್ಲಪ್ಪ, ಒಳಗಡೆ ಬೇರೆ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲಿ ರುಬ್ತಾ ಇರೋದು. ಇವಾಗ ಏನಾಗ್ತಿಲ್ಲ, ನೀರು ಹಾಕೋಣ. ಕೇಳಿಸಿಲ್ಲ, ಬುದ್ಧಿ ಇಲ್ಲ, ನೀರು ಹಾಕಿ ಹೋಗ್ತವ್ರಿ. ರೆಡಿ ಇದೆ. ಪೇಸ್ಟ್ ರೆಡಿ ಇದೆ, ಮುಖಕ್ಕೆ ಹಾಕೊಳ್ಳೋದೆ ಇವಾಗ. ಅಕ್ಕ ನಾವು ಅಡಿಗೆ ಮಾಡ್ತಾ ಇರೋದು ನಡೀರಿ. ನೀವೊಬ್ರು ಮುಖಕ್ಕೆ ಹಾಕೊಳ್ಳೋದು, ಯಾರೋ ಬುದ್ಧಿ ಇರುತ್ತೆ, ನನಗೆ ಬುದ್ಧಿ ಐತೆ. ಲಿವರ್ ನೋಡಿ, ನಾವು ಚಿಕನ್ ಚಾಪ್ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಲಿವರು ನನ್ನ ಮರ್ತ್ಬಿಟ್ಟಿದ್ದೀರಾ ಬನ್ನಿ ಅಂತ ಕೂಗ್ತಾ ಇದೆ. ಸಾಕಾಯ್ದು ಆಗಿದೆ, ಲಿವರ್ ಕೂಗ್ತಾ. ಸೊ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿರೋದಲ್ಲ ಅಷ್ಟೇ, ಏನು ಹಾಕಿಲ್ಲ ಅದಕ್ಕೆ ಎಣ್ಣೆ. ಇವಾಗ ಇದು ರುಬ್ಬಿರೋದನ್ನ ಅದಕ್ಕೆ ಹಾಕೊಬೇಕಲ್ಲ. ಇದು ಹಸಿ ಮಸಾಲೆ ಹಾಕಿದೀವಲ್ಲ, ಎಣ್ಣೆ ಸ್ವಲ್ಪ ಫ್ರೈ ಆದರೆ ಹಸಿ ವಾಸನೆ ಆಗುತ್ತೆ, ಬಂದ್ಬಿಡ್ತಾ ಇದೆ. ಅರ್ಶಿನ ಹಾಕಿಲ್ಲ ರುಬ್ಬುವಾಗಲ್ಲ, ಇವಾಗ ಹಾಕ್ಬೇಕು ಅನ್ಸುತ್ತೆ. ಇದು ಗ್ರೇವಿ ರೊಟ್ಟಿಗೆ, ಪರೋಟಾಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ. ಪರೋಟಾಗೆ ತಿನ್ನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕೊಂಡು ಅದರಲ್ಲೇ ಚೆನ್ನಾಗಿ ಬೇಯಿಸ್ಬೇಕಲ್ಲ. ಏನು ಇದನ್ನೇನು ವಿಜಲ್ ಹಾಕ್ಸೋದೇನು ಬೇಕಾಗಿಲ್ಲ. ಏನ್ ಜೀನ್ಸ್ ಮಾಡಿದ್ವಿ ನಾವು? ಜೀನ್ಸ್ ಏನದ ಅವಳು ಸಂಜೆ ಹಾಕಿರೋ ಜೀನ್ಸ್ ಅದು? ಯಾವ ಜೀನ್ಸ್ ಇರ್ಬೋದು, ಯಾವ ಟೈಪ್ ಇರ್ಬೋದು? ಏನ್ ಜೀನ್ಸ್ ಅವಳು ಹಾಕಿರೋದು? ಏನ ಕಪ್ಪು ಜೀನ್ಸ್ ಹಾಕೊಂಡವಳ ಅಲ್ಲ, ಅದೇನೋ ಇವಾಗ ಹೇಳಿದ್ರಲ್ಲ, ಏನಾಗಿರೋದು ಅದು? ಅರ್ಧೋಗೈತಿ ಸೊಂಟದ ಹತ್ರ. ಟೋನ್ ಜೀನ್ಸ್ ಎಲ್ಲ ಕಣಪ್ಪ, ಇಂಥ ಕಡೆ ಅರ್ಧೋಗೈತೆ. ನಾನು ಒಣಗಾಕ ಹೋಗಿ ನೋಡಿದೆ. ಅದೇ ಫ್ಯಾಷನ್ ಈಗ ಹುಡುಗಿರ್ಗೆ. ಏನ್ ಅನ್ಕೊಂಡಿರೋದು ನೀವು? ಹೌದಾ? ನೀವು ಹಳೆ ಕಾಲದಲ್ಲಿ ಹೊಟ್ಟೋದ್ರೆ ಈಗ ಹೊಸ ಕಾಲ. ಹೌದೌದು, ಪ್ಯಾಂಟ್ ಹತ್ರ ಎಲ್ಲ ಹರ್ಕೊಳೋದು. ಅವಾಗಿನ ಕಾಲದಲ್ಲಿ ಬಟ್ಟೆ ಹರಿದ್ರೆ ಬಡೂರು ಅಂತ ಅನ್ಕೊಂತ ಇದ್ರು, ಟ್ಯಾಪೆ ಹಾಕೊಳ್ಳೋದು. ಇವಾಗ ಅರ್ಧ ಕೊಡೋದೇ ಫ್ಯಾಷನ್. ಒಂದ್ ಸೂಜಿ ದಾರ ಕೊಡ್ ಸಂಜೆ ಅಮ್ಮಂಗೆ ಹೊಲ್ಕೊಡ್ತಾರೆ. ಫ್ರೀ ಆಗಿರ್ತಾರಲ್ಲ, ಅವಾಗ ಕೊಡು ಒಂದು ಕೊಟ್ಬಿಟ್ಟು ಎಲ್ಲೆಲ್ಲ ಅರ್ಧೋಗಿದ್ದು ಕೇಳ್ಬಿಟ್ಟು ಅದೇ ಮಾಡ್ತೀರ, ಅದನ್ನ ತೋರ್ಸು. ಬುಲ್ಲಂದು ಇನ್ನು ಅದ್ರಲ್ಲಿ ಬೇಯುತ್ತೆ. ಹ್ಞೂ ಅದರಲ್ಲೇ ಬೇಯಿಸಲ್ಲ. ಚಿಕನ್ ಆ್ಯಡ್ ಮಾಡೋಣ. ನಮ್ಮ ಅಮ್ಮ ಅರ್ಧೋಗಿರೋ ಜೀನ್ಸ್ ಕತೆ ಕೇಳ್ಕೊಂಡಿಲ್ಲ, ಆಲ್ರೆಡಿ ಚಿಕನ್ ಹಾಕ್ತಾರೆ. ಇದು ಇವ್ರ ಫೇವ್ರೆಟು. ಯಾರ ಫೇವ್ರೇಟ್ ಇದು? ನಿಮ್ಮ ಫೇವ್ರೇಟೆ, ಪಲ್ಲವಿ ಅವ್ರ ಫೇವ್ರೇಟು. ಕಾಲಿಲ್ಲದೆ ಅವ್ರೇನು ನಾನ್ ವೆಜ್ ತಿನ್ನಲ್ಲ, ಬೇರೆ ಪೀಸ್ಗಳು ತಿನ್ನಲ್ಲ, ಬರೀ ಕಾಲೇ ಬೇಕು ಅವರಿಗೆ. ಅದಕ್ಕೆ ಕಾಲೇ ಒಂಥರ ಟೇಸ್ಟ್ ಅದೇ ಇಷ್ಟ. ಅಂದರೆ ಅದು ದಪ್ಪು ಕಾಲಲ್ಲ, ಇವಾಗ ಅದು ಲೆಗ್ ಪೀಸ್ ಅಂತ ಹೊಡ್ಸಿದ್ದೀರಲ್ಲ ಅದಲ್ಲ, ನೋಡಿ ಈ ಥರದ್ದು. ಸಾಂಬಾರಲ್ಲೂ ಅಷ್ಟೇ, ಅದನ್ನ ಹುಡುಕಿ ನನಗೆ ಎತ್ತಿಕೊಂಡು ನಾವೆಲ್ಲರೂ ಈ ಲೆಗ್ ಪೀಸ್ ಕಿತ್ತಾಡ್ತೀವಿ. ಇವರು ಇದು ನೋಡಿ, ಯಾರು ತಿಂದೇ ಇರೋ ಈ ಲೆಗ್ ತಿಂತಾರೆ. ಇವಾಗ ಅಷ್ಟೇ, ಊರಿಗೆ ಹೋದ್ರೂ ಅದು ಆ ಲೆಗ್ ಪೀಸ್ ಇದ್ಬಿಡುತ್ತೆ ನಂಗೆ ಸಪ್ರೇಟ್. ಅದನ್ನ ಯಾರು ಹಾಕಲಕ್ಕೆ ಹೋಗಲ್ಲ. ಇವಾಗ ತಿನ್ನುವಾಗಲೂ ಅದೇ ಹೇಳೋದು, ಅದರಲ್ಲಿ ಏನಿರುತ್ತೆ ಅಂತ ಹುಡುಕೊಂಡು ತಿಂತೀಯ ಅಂತ. ಚೂರು ಸಾಲ್ಟ್ ಹಾಕೋಣ ಈಗ. ಹಾಂ, ನೋಡ್ಕೊಂಡು ಹಾಕೋಣ. ಈ ಗ್ರೇವಿ ಬಂದು ಉಲ್ಲಾಸ್ ಫೇವ್ರೇಟು.
ಚಪಾತಿ ತಿಂತಾನ? ರೊಟ್ಟಿ, ಅಕ್ಕಿ ರೊಟ್ಟಿ. ಅದನ್ನ ಕೇಳ್ತಾ ಇದ್ದ ಅವನು ಒಂದ್ಸಲ ಮನೇಲಿ ಮಾಡಿ ಅಂತ. ತಿಂತಾನಿಲ್ಲ. ನಾವಿಲ್ಲಿ ಪರೋಟ ರೆಡಿ ಮಾಡಿದ್ದೀವಿ. ಪರೋಟ ತಿನ್ನೋಣ. ನಮ್ಮ ಅಜ್ಜಿದು ಹಾಬಿ. ನಮ್ಮ ಅಜ್ಜಿದ್ ಹಾಬಿ ನೋಡಿ. ಹೇಳಮ್ಮ ಇದು ಏನ್ ಮಾಡ್ತಾ ಇದೀಯ ಅಂತ. ನೋಡಪ್ಪ, ಶಾಲ್ ಮಾಡ್ತಾ ಇದ್ದೀನಿ ನಾನು. ಟೇಬಲ್ ಕ್ಲಾಕ್. ನನ್ಗೊಂದು ಚಾರ್ಜರಿಗೊಂದು ಮಾಡ್ಕೊಡಕ್ ಹೇಳಿದೀನಿ ಈ ತರ. ಇದು ಏನು ಮನಿ ಪ್ಲಾಂಟ್ ಬಳ್ಳಿ ತರ ಮಾಡ್ಕೊಡೋದಕ್ಕೆ ಇದರಲ್ಲಿ ವುಲ್ಲನಲ್ಲಿ. ಅದು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೇವೆ. ಇನ್ನು ಫ್ಲವರ್ಸು ಅಂದರೆ ಏನೇನೋ ಮಾಡ್ತಾ ಇರ್ತಾರೆ ಟೇಬಲ್ ಮೇಲೆ, ಟೇಬಲ್ ಟಾಪಿಂಗ್ಸ್. ಈಗಿನ ಕಾಲದಲ್ಲೂ ಇದನ್ನ ಮಾಡ್ತಾರೆ ನೋಡಿ ನಮ್ಮಮ್ಮ. ನಂಗೆ ಏನಾದರೂ ಬೇಕಂದ್ರೆ ನಮ್ಮ ಅಜ್ಜಿ ಏನು ಬೇಕಾದರೂ ಮಾಡ್ಕೊಡ್ತಾರೆ. ನಮ್ಮ ಅಣ್ಣ ಏನೋ ಡಿವೈಸ್ದೇನೋ ಪ್ರಾಬ್ಲಮ್ ಆಗೈತೆ, ಅದಕ್ಕೆ ನೋಡ್ತಾವ್ರೆ. ಈಸ್ ಟ್ರೈಂಗ್ ಟು ಸಾರ್ಟ್ ದ ಪ್ರಾಬ್ಲಮ್ ಔಟ್. ನಿಮ್ಮ ಫೇವ್ರೆಟ್ ಇದು? ಈ ಚಿಕನ್ ಚಾಪ್ಸ್. ಎಸ್. ಅಕ್ಕಿ ರೊಟ್ಟೆ ಏನಕ್ಕೆ ತಿಂದೆ ಇದು? ಏನಕ್ಕೆ ಫೇವ್ರೆಟ್ ಇದು? ಒಂಥರ ಮಸಾಲ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾವ್ದ್ರ ಜೊತೆ ತಿಂತೀಯ ಸೈಡು? ನನಗೆ ಚಪಾತಿ, ಅಕ್ಕಿ ರೊಟ್ಟಿ ಅಥವಾ ಅನ್ನ, ಈ ಮೂರಲ್ಲಿ ಯಾವುದ್ರಲ್ಲಾದರೂ. ಇವತ್ತು ಪರೋಟಾಕ್ಕೆ ಟೇಸ್ಟ್ ಮಾಡಿ. ಸೊ ಪರಾಟ ಜೊತೆ ಇವತ್ತು ಟ್ರೈ ಮಾಡೋಣ ಬನ್ನಿ. ಏನು ನಡೀತಾ ಇದೆ? ಈರುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಗುಂಡ್ಕಾಯಿ ಲಿವರ್ ಫ್ರೈಗೆ. ಇದೇನಿಲ್ಲ, ಪೆಪ್ಪರ್ ಹಾಕ್ತೀನಿ, ಈರುಳ್ಳಿ, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಪೆಪ್ಪರ್ ಪೌಡ್ರು ಸ್ವಲ್ಪ ಅಷ್ಟೇ. ರುಬ್ಬಾಕು ಅಂತದೇನಿಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಏನು 3 ಜನ ಸೀರಿಯಸ್ ಆಗಿ ನಾನು ನಿಮ್ಮ ಬ್ಲಾಗ್ ನೋಡ್ತಾ ಇದೀವಿ. ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗ್ಲಿಲ್ಲ. ಆಲ್ರೆಡಿ ಹತ್ತಿದ ಆಗ ಸರಿಯಾಗಿ ಟೈಮ್ ಆಗಿದೆ. ಲಾಗ್ ನೋಡ್ಕೊಂಡು ಹತ್ತಿದ್ದಾರೆ 3 ಜನನು. ಇದನ್ನ ಬೇಯ್ಬೇಕಾ? ಮುಚ್ಬಿಡೋಣ ಅದು. ಒಂದು ಪ್ಲೇಟ್ ಮುಚ್ಚೋಣ. ಕುಕ್ಕರ್ ಏನು ಬೇಡ, ಅದು ಚಿಕನ್ ಎಲ್ಲ ಬೇಗ ಬೇಯ್ಕೊಳ್ಳುತ್ತೆ. ತಿಂದರೆ ಸಾಕು. ಟೊಮೆಟೊ ಹಾಕ್ಕೊಂಡಿದ್ದೆ. ಉಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ ಇದಕ್ಕೆ. ಅದಕ್ಕೆ ಹಾಕಿದ್ದೆ ಹಾಕಿದ್ದೀನಿ. ಇಷ್ಟು ಟೊಮೆಟೊ ಸ್ಮ್ಯಾಶ್ ಆಗುತ್ತೆ ಅಂತ. ಟೊಮೆಟೊ ಬಂದಿದೆ, ಲಿವರ್ ಇದಕ್ಕೆ ಹಾಕ್ಬಿಡೋದು. ಏನು ಇವಾಗಿಂದ ಅಷ್ಟು ಬೇಯಿಲ್ಲ ಅನ್ಸುತ್ತಲ್ಲ, ಹಾಕ್ಬಿಡೋದ್ರಿಂದ ಇದು ಫ್ಲೇವರ್ ಎಲ್ಲ ಉಪ್ಪು ಖಾರ ಇಟ್ಕೊಳ್ಳೋಕ್ಕೆ. ಇದು ಖಾರ ಬಂದು ಜಸ್ಟ್ ಪೆಪ್ಪರ್ ಪೌಡರ್ ಅಷ್ಟೇ. ಪೆಪ್ಪರ್ ಪೌಡ್ರೆ ಖಾರ ಇರುತ್ತೆ ಟೇಸ್ಟು. ಚಿಕನ್ಗೆ ಸುಮ್ಮನೆ ಈರುಳ್ಳಿ, ಟೊಮೆಟೊ, ಚಿಲ್ಲಿ ಪೌಡ್ರ್, ಉಪ್ಪು ಹಾಕ್ಬಿಟ್ಟು ಟೇಸ್ಟ್. ನಾವು ಚಿಕ್ಕ ವಯಸ್ಸಲ್ಲಿ ನೀರು ಸುಣಿಸ್ತೀವಿ ಅಂತ ನಮ್ಮಮ್ಮ ನೋಡೋರು. ಉಪ್ಪು ಅರಿಶಿನ ಪುಡಿ ಹಾಕಿ
ಅದಷ್ಟೆಲ್ಲ ಬೇಯ್ಕೊಂಡಿರುತ್ತಲ್ಲ ತಟ್ಟೆಗೆ ಹಾಕ್ಕೊಂಡು ಅವಾಗಲೇ ತಿನ್ನೋದು ಮತ್ತೆ. ನಾವು ಅಷ್ಟೇ ಈ ಸಾಂಬಾರ್ಗೆ ಚಿಕನ್ಗೆ ಒಗ್ಗರಣೆ ಹಾಕ್ತಾರೆ ಫಸ್ಟ್ ಗ್ರೀನ್ ಕಲರಲ್ಲಿ ಈ ಥರ ಅದನ್ನ ಎತ್ತಿಟ್ಬಿಡೋರು ಅಮ್ಮ ನಮಗೆ. ನಾವು ಲೋ ಫ್ಲೇಮಲ್ಲಿ ಬೇಯ್ತಾ ಇರಲಿ ಬರ್ತೀವಿ. ನೀವಿಬ್ರು ಕಾಂಪಿಟೇಷನಲ್ಲಿ ಫೋನ್ ನೋಡೋದ ಬಂದು ಸೇರ್ಕೊಂಡು ನೋಡಿ ಏನು ಇಂಟ್ರೆಸ್ಟ್ ಆಗಿ ಯಾವ್ಯಾವ ಪೊಸಿಷನಲ್ಲಿ ಬಿದ್ದು ಒದ್ದಾಡ್ಕೊಂಡು ಬನ್ರಿ ಬನ್ನಿ. ಚಿಕನ್ನು ಸ್ವಿಮ್ ಸೂಟ್ ಹಾಕೊಂಡು ರೆಡಿಯಾಗಿ 1 ಅವರಿಂದ ಕಾಯ್ತಾ ಇರೋದು. ಯಾವಾಗ ಸ್ವಿಮ್ಮಿಂಗಿಗೆ ಬಿಡ್ತೀರಾ? ಈಗ ಎತ್ತೆ ಅರಿ ನೋಡು ಚಿಕನ್ ಸ್ವಿಮ್ ಸೂಟ್ ಹಾಕೊಂಡು ಕಾಯ್ತಾ ಇದೆ ಕಣ ಸ್ವಿಮ್ಮಿಂಗ್ ಹೋಗುತ್ತೆ, ಇನ್ನೂ ಬಿಡ್ತಾ ಇಲ್ಲ. ಬಾ ನೀನು ಕಳಿಸ್ಬಾ ಬೇಡವಾ? ಅಷ್ಟೇ ಅವನು ಚಿಕನ್ ಸ್ವಿಮ್ಮಿಂಗಿಗೆ ಹೋಯ್ತು. ಗೊತ್ತಾ 2 ಮಿನಿಟ್ಸ್ ಆ ಕಡೆ ಪರೋಟ ರೆಡಿ ಆಗ್ತಾ ಉಂಟು. ಹೆಂಗರಿ ರೋಲ್ ಮಾಡ್ಕೊಳ್ಳೋದು? ಬಾಯ್ ಹೇಳ್ಬಾ. ಏನಿಲ್ಲ, ನಿನ್ನ ಪರೋಟ ರೋಲ್ ಹೇಳ್ಕೊಡ್ಬಾ ಮತ್ತೆ. ಏನಿಲ್ಲ, ಮೊಟ್ಟೆ ಹಾಕ್ಬಿಟ್ಟು ಪರೋಟ ಮೇಲೆ ಹಾಕೋದು ಅಷ್ಟೇ. ಅದ್ರ ಮೇಲೆ ಚಿಕನ್ ಗ್ರೇವಿ ಹಾಕೊಂಡ್ಬಿಡೋದು. ಏನು ಪರೋಟ ಅದು? ಈಗ ಗೊತ್ತಿಲ್ವಾ? ಸುಮ್ಮನೆ ಡಿಫ್ರೆಂಟ್ ಆಗಿ ರಿಚರನ್ ಸ್ಟೈಲ್ ಅದು. ಚಿಕನ್ ಗ್ರೇವಿನ ಅದ್ರ ಮೇಲೆ ಹಾಕಿ ಮೊಟ್ಟೆ ಹೊಡೆದು ಹಾಕ್ಬಿಡೋದು ಅಲ್ವಾ? ಚಿಕನ್ ಲೆಗ್ ಪೀಸು ಸ್ವಿಮ್ ಸೂಟ್ ಹಾಕೊಂಡು ಸ್ವಿಮ್ಮಿಂಗ್ ಮಾಡಕ್ ಹೋಗ್ತಾ ಇದೆ ಇವಾಗ. ಅಲ್ಲ ಸಂಜು ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ ಸೂಟ್ ಹಾಕೊಂಡು ಪಾಪ 1 ಅವರಿಂದ ಕಾಯ್ತಾ ಇದ್ವಿ ಎಷ್ಟೊತ್ತಿಗೆ ಬಿಡ್ತಾರೆ ನಮ್ಮ ಸ್ವಿಮ್ಮಿಂಗಿಗೆ ಅಂತ. ಅದೇ ಕಾಯ್ತಿತ್ತು, ಇಲ್ಲ ಸುತ್ತ ನಾವು ಕಾಯ್ತಿದ್ವೋ ಗೊತ್ತಿಲ್ಲ. ಅಡುಗೆ ಎಲ್ಲ ರೆಡಿ ಇದೆ. ಚಿಕನ್ ಚಾಪ್ಸು, ಕಬಾಬ್, ಪೆಪ್ಪರ್ ಲಿವರ್ ಫ್ರೈ, ಕುಷ್ಕ. ಫೋಲ್ಡ್ ಮಾಡು ಎಲ್ಲ ಏನ್ರಿ ಫುಲ್ ಸಂಡೆ. ಇದರಲ್ಲಿ ಗ್ರೇವಿ ಚೆನ್ನಾಗಿದೆ, ನಾನು ಮಾಡಿದ್ದು. ಪೆಪ್ಪರ್ ಡ್ರೈ ಚೆನ್ನಾಗಿದೆ, ಮಮ್ಮಿ ಮಾಡಿದ್ದು. ಎಲ್ಲ ನೀವೇ ಅಂದ್ಬಿಟ್ರೆ ನಾವೇನಲ್ಲ. ನಂಗೆ ಇದೆರಡು ಇಷ್ಟ ಆಯ್ತು. ನನಗೆ ಪರೋಟ ಮತ್ತೆ ಚಾಪ್ಸ್ ಇಷ್ಟ ಆಯ್ತು. ನಿಮ್ಗೇನು ಇಷ್ಟ ಆಯ್ತು? ರೈಸ್ ಚೆನ್ನಾಗಿದೆ. ಎಗ್ ಪರೋಟ ಮತ್ತೆ ಕಬಾಬ್ ಇಷ್ಟ ಆಯ್ತು. ನೀವು ಹಾಕೊಂಡಿರೋದೇ ಅವೆರಡು. ಲಿವರು ಚೆನ್ನಾಗಿದೆ. A few moments later. ಈಗ ಒಂದು ಇನ್ಸ್ಟ್ರೂಮೆಂಟ್ ತಗೊಬಂದಿದ್ದೀನಿ. ನಮ್ಮ ಅಜ್ಜಿಗೊಂದು ಏನೋ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ತಾತನ ಅಂತ ಕೇಳೋಣ. ಇವಾಗ ಇದೊಂದು ತಂದಿದ್ದೀನಿ. ಏನೇನಿದು? ಏನು ಗೊತ್ತಿಲ್ಲಪ್ಪ. ಇದು ನೀನು ಯಾವಾಗ್ಲೂ ಅಪ್ಪ ಅಪ್ಪ ಅಂತ ಇರ್ತೀಯಲ್ಲ, ಅದಕ್ಕೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡೋಣ ಅಂತ. ಅವೆಲ್ಲ ಏನು ಬೇಡ. ನೀನ್ ಮಾಡಬೇಡ, ನೀನ್ ನೋಡಿ ಅಪ್ಪನ ಮೇಲೆ ಪ್ರೀತಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಡೌಟ್ ಮೇಲೆ ಬಿಟ್ಕೊಂತ ಇಲ್ಲ. ಇಡ್ಕೊಳಮ್ಮ ನೋಡೋಣ. ಹೊಡೆದೋದ್ರೆ ಇನ್ನೊಂದು ತಗೊಬಿಡ. ಹೊಡೆದೋದ್ರೆ ನಾನು ಹೊಡೆದೇ ಹಾಕ್ತೀನಿ ಗ್ಯಾರಂಟಿ. ನೀನ್ ಪ್ರೀತಿ ಹೊಡೆದಾಕ್ಬಿಟ್ಟು ತೋರ್ಸ್ಬಿಡ. ಹಾಗೆ ತೋರ್ಸು. ಎಷ್ಟು ಅದೆಷ್ಟು ಬೇಗ ತುಂಬುತ್ತೋ ಅಷ್ಟು ಬೇಗ ಪ್ರೀತಿ ಮಾಡ್ತೀಯ ಅಂತ. ಪ್ರೆಸ್ ಮಾಡಿ 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 ಈಗ ಯಾವಾಗ್ಲೂ ಬೈತಿದ್ರೆ ರೇಂಜಿಗೆ
ಯಾವಾಗ್ಲೂ ಬೈತಿದ್ರೆ ಮನ್ಸಲ್ಲಿ ಒಂದ್ ಪ್ರೀತಿ ಇಡ್ಲೇಬೇಕಲ್ವನವ ಗಂಟದಲ್ಲೇ ನೋಡು ಎಷ್ಟ್ ಬೇಗ ತುಂಬ್ತು. ಯಾವಾಗ್ಲೂ ಬೈತಿರ್ತೀರ ಯಾರು ಎಷ್ಟ್ ಬೇಗ ತುಂಬಿಡ್ತು. ಏನಮ್ಮ ಇದು ಅಪ್ಪಂಗೆ ಎಷ್ಟು ಕತೆ ನೋಡಿ. 46 ವರ್ಷ ಆಯ್ತಾ ಮದುವೆ ಆಗಿ? 47 ವರ್ಷದ ಪ್ರೀತಿ ಇವಾಗ ಮುಕ್ತಾಯ್ತಲ್ಲ ನೋಡು. ನೋಡಿ ಏನ್ ಸುಳ್ಳು ಹೇಳ್ತೀರಾ ಆದ್ರೆ ಅದ್ ನಿಜ ತೋರ್ಸತ್ತೆ ನೋಡ್ರಮ್ಮ. ಸುಮ್ನೆ ನಮ್ಮ ಮುಂದೆ ಬೈಯೋದು ಅಯ್ಯೋ ಅಯ್ಯೋ ಅಂತ. ಅಲ್ಲೇ ನೋಡಿದ್ರೆ ಅದು ಇನ್ನೇನ್ ಹೊಡೆದೋಗುತ್ತೇನೋ ಅನ್ನೋಷ್ಟು ಉಕ್ಕಿ ಉಕ್ಕಿ ಬರ್ತಾ ಇದ್ ನೋಡಿ. ನೋಡಿ ನಿಜ ತೋರ್ಸತ್ತೆ. ಆಂಟಿಗೆ ಚೆನ್ನಾಗಂತ ಕಣ್ಮುಂದೆ ನೋಡ್ತಾ ಇದೀರ ನೋಡ್ರಮ್ಮ. ಮೇಲ್ ಬಂದ್ಮೇಲೆ ಹಿಂಗೆಲ್ಲ ಬರೀ ಹೌದಾ? ಪೇಷಂಟ್ ಸ್ವಲ್ಪ ಕಡಿಮೆ ಇರಂಗಿದೆ ಅಲ್ಲ ಸಂಜು, ನಿಧಾನಕ್ಕೆ ಬರ್ತಾ ಸ್ಲೋ ಅಂತ ಇಲ್ಲ. ಪಿಕಪ್ ಆಗ್ತಾ. ಅಪ್ಪಂಗೆ ಹೇಳು, ಅಪ್ಪ ಸ್ವಲ್ಪ ಕಡಿಮೆ ಇಟ್ಟಿದ್ದಾರೆ ಪ್ರೀತಿನ. ಕಷ್ಟಗಳು ಕೆಳಗಡೆ ಖಾಲಿ ಆಯ್ತು. ಎಷ್ಟು ತುಂಬ್ತೀಯಮ್ಮ ಕೆಳಗಡೆ ಖಾಲಿ ಹೇಗಿತ್ತು ನಮ್ಮ ಭಾನುವಾರದ ಊಟ? ಹೋಪ್ ಯು ಆಲ್ ಎಂಜಾಯ್ ದ ವಿಡಿಯೋ. ನಿಮ್ಮ ಫೇವ್ರೆಟ್ ಪಾರ್ಟ್ನ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನೆಕ್ಸ್ಟು ಮುಂದಿನ ಫ್ಯಾಮಿಲಿ ಫನ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಬಾಯ್.